ರಾಜ್ಯದಲ್ಲಿ ಈಗ ಆಲ್ರೆಡಿ ಕಾವೇರಿದೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಅಸಮಾಧಾನ ಆಕ್ರೋಶಗಳು ಇನ್ನೂ ಕೂಡ ಮುಂದುವರೆದಿದೆ ಅನ್ನುವಂಥದ್ದನ್ನ ನೋಡ್ತಾನೆ ಇದ್ದೀವಿ. ಮಧ್ಯಂತರ ಆದೇಶ ಕೊಟ್ಟಿದ್ದರೂ ಕೂಡ ಅದನ್ನು ಸಾಕಷ್ಟು ಕಡೆ ಉಲ್ಲಂಘನೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಕಾವೇರಿ ಇರುವಂತಹ ಹಿಜಾಬ್ನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಹೈಕೋರ್ಟ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಶುರುವಾಗುತ್ತೆ. ಇಡೀ ದೇಶದ ಚಿತ್ತ ಹೈಕೋರ್ಟ್ ವಿಚಾರಣೆಯತ್ತ ನೆಟ್ಟಿರುವಂಥದ್ದು. ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅನ್ನೋದಕ್ಕಿಂತ ಆ ವಾದ ಪ್ರತಿವಾದವನ್ನ ನೋಡ್ಲಿಕ್ಕೇನೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಕುತೂಹಲ ಮೂಡಿರುವಂಥದ್ದು. ಏಕೆಂದ್ರೆ ತುಂಬಾ ಜನ ಕೋರ್ಟ್ ನಲ್ಲಿ ಯಾವ ರೀತಿಯ ವಾದ ಪ್ರತಿವಾದ ನಡೆಯುತ್ತೆ, ಜಡ್ಜ್ ಏನ್ ಹೇಳ್ತಾ ಇರ್ತಾರೆ, ಯಾವ ರೀತಿಯಾಗಿ ಕೋರ್ಟ್ ಅಂಗಳದಲ್ಲಿ ಸಿಚುಯೇಷನ್ ಇರುತ್ತೆ, ಇದೆಲ್ಲದೂ ಕೂಡ ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ. ಬಟ್ ಯೂಟ್ಯೂಬ್ ಲೈವ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ತುಂಬಾ ಜನ ಹೊಸದಾಗಿ ಏನೋ ಒಂದು ರೀತಿಯಾಗಿ ಕೋರ್ಟ್ ನಲ್ಲಿ ಹೇಗೆ ನಡೆಯುತ್ತೆ ಅನ್ನುವಂತ ಕುತೂಹಲದಿಂದನೇ ನೋಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಸಾಂವಿಧಾನಿಕ ಬಿಕ್ಕಟ್ಟು ಅಂತಾನೆ ಪರಿಗಣಿಸಿ ಪೂರ್ಣಪೀಠದಲ್ಲಿ, ಹೈಕೋರ್ಟ್ನ ಪೂರ್ಣಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಏನ್ ನಡೀತಾ ಇದೆ ಅದು ಮತ್ತಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ವಾದ ಪ್ರತಿವಾದವನ್ನ ಗಮನಿಸ್ತಾನೆ ಇದ್ದೀರಾ. ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಅಪ್ಡೇಟ್ಸ್ ಅನ್ನ ನಾವು ಕೂಡ ನಿಮ್ಮ ಮುಂದೆ ಇಡ್ತಾನೆ ಇದ್ದೀವಿ. ಹೈಕೋರ್ಟ್ ಪೂರ್ಣಪೀಠದಲ್ಲಿ ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಇದು ಸರ್ಕಾರದ ಪರವಾಗಿ ಎಜಿ ವಾದವನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಅಡ್ವೊಕೇಟ್ ಜನರಲ್ ನಿನ್ನೆ ಅರ್ಜಿದಾರರ ಪರವಾಗಿ ವಾದವನ್ನ ಮಂಡಿಸಿದ್ರು ದೇವದತ್ ಕಾಮತ್ ಅವರು. ಸಿಜೆ ಋತುರಾಜ್ ಅವಸ್ಥಿ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಅರ್ಜಿದಾರರ ಪರವಾಗಿ ಸಂಜಯ್ ಹೆಗಡೆ ಮತ್ತೆ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸಿದ್ರು. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗೆ ವಾದವನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ ಇವತ್ತು. ಯಾಕೆಂದ್ರೆ ಇನ್ನೂ ಕೆಲವು ಅರ್ಜಿದಾರರಿಗೆ ಅವಕಾಶ ಮಾಡಿಕೊಡಲು ಆಗುವಂತ ಹಿನ್ನೆಲೆಯಲ್ಲಿ ಇನ್ನೂ ಕೆಲವರು ಒಂದ್ 4 ಜನ ವಕೀಲರು ಅವರು ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಅದಾದ್ಮೇಲೆ ಎಜಿ ವಾದವನ್ನ ಮಂಡಿಸುವಂತ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಇಡೀ ದೇಶದ ಚಿತ್ತವೇ ಹೈಕೋರ್ಟ್ ವಿಚಾರಣೆಯತ್ತ ನೆಟ್ಟಿರುವಂತದ್ದು. ಕಾದು ನೋಡ್ತಾ ಇದೆ ಸರ್ಕಾರ ಕೂಡ ಏನಾಗ್ಬೋದು ಅಂತ. ಇಲ್ಲಿ ಸಾಕಷ್ಟು ವಾದವನ್ನ, ಪ್ರಮುಖ ಅಂಶಗಳನ್ನ ಮಂಡಿಸಿದ್ರು ದೇವದತ್ ಕಾಮತ್ ಅವರು. ತಾವು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಎಸೆನ್ಷಿಯಲ್ ಪಾರ್ಟ್ ಹಿಜಾಬ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನ ಒದಗಿಸ್ತಾ ಇದ್ರು. ಹಾಗೆ ಕುರಾನ್ ನಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಆಗಿದೆ, ಹದೀಸ್ ನಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಆಗಿದೆ, ಶರಿಯಾದಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಆಗಿದೆ, ಮತ್ತು ಒಂದ್ ಕಡೆ ಮಲೇಷಿಯಾ ಕೋರ್ಟ್ ಏನಂತ ತೀರ್ಪನ್ನ ಕೊಟ್ಟಿದೆ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಿರೂರು ಮಠದ ಕೇಸನ್ನ ಉಲ್ಲೇಖ ಮಾಡಿದ್ರು, ಕೇರಳ ಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನ ಉಲ್ಲೇಖ ಮಾಡ್ತಾ ಇದ್ರು, ಬಾಂಬೆ ಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನ ಉಲ್ಲೇಖ ಮಾಡ್ತಾ ಇದ್ರು, ಮುಂಬೈ ಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನ ಉಲ್ಲೇಖ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ವಿಜಯ್ ಮತ್ತು ವಿಜಯ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರಗೀತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ರು. ಅದರ ಜೊತೆಗೆ ಸರ್ಕಾರ ಕಂಪ್ಲೀಟ್ ಆಗಿ ಕಾಲೇಜು ಆಡಳಿತ ಮಂಡಳಿಗೆ, ಸಿಡಿಸಿಗೆ ಕಂಪ್ಲೀಟ್ ಆಗಿ ಅಧಿಕಾರವನ್ನ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಅವರು ಸರ್ಕಾರ ಕೈಗೊಂಡಿರುವಂತ ನಿರ್ಧಾರ ಸರಿ ಇಲ್ಲ ಅಂತ ವಾದವನ್ನ ಮಂಡಿಸ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಹಿಜಾಬ್ ಎಷ್ಟರ ಮಟ್ಟಿಗೆ ಎಸೆನ್ಷಿಯಲ್ ಪಾರ್ಟ್ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡ ಮಾಡಿಕೊಟ್ಟಿತ್ತು. ಅದ್ರ ಬಗ್ಗೆನೂ ಕೂಡ ವಾದವನ್ನು ಮಾಡ್ತಾ ಇದ್ರು. ಆರ್ಟಿಕಲ್ 25, ಆದ್ರೆ ಹಾಗೆ 25 ಕ್ಲಾಸ್ 1, 25 ಕ್ಲಾಸ್ 2 ಅದರಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನೋದನ್ನ ಕೂಡ ಸವಿಸ್ತಾರವಾಗಿ ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ರು ದೇವದತ್ ಕಾಮತ್ ಅವರು. ಸುದೀರ್ಘವಾಗಿ 2.5 ಗಂಟೆಗಳ ಕಾಲ ವಾದವನ್ನ ಮಂಡಿಸಿದ್ರು ನಿನ್ನೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ನಿನ್ನೆ ಸುಮಾರು 2.5 ಗಂಟೆಗಳ ಕಾಲ ದೇವದತ್ ಕಾಮತ್ ಅವರು ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ರು. ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಹಾಗೆ ಸಾಕಷ್ಟು ಇನ್ಫಾರ್ಮೇಶನ್ ಇತ್ತು, ಹಾಗೆ ಸಾಕಷ್ಟು ಸಾಕ್ಷ್ಯಗಳನ್ನ ಕೂಡ ಒದಗಿಸ್ತಾ ಇದ್ರು, ಮತ್ತೆ ಸಾಕಷ್ಟು ಕೋರ್ಟ್ಗಳ ಒಂದು ಆದೇಶವನ್ನ ಉಲ್ಲೇಖ ಮಾಡ್ತಾ ಇದ್ರು, ಪ್ರಮುಖ ಅಂಶಗಳನ್ನ. ಇವತ್ತು ಇನ್ನು ಅರ್ಜಿದಾರರ ಪರವಾಗಿ ಕೆಲವು ವಕೀಲರು ವಾದವನ್ನ ಮಂಡಿಸುವಂತ ಸಾಧ್ಯತೆ ಇರುವಂತದ್ದು. ಏನಾಗ್ಬೋದು ಅನ್ಸುತ್ತೆ ಇವತ್ತು? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಂತಹ ಋತುರಾಜ್ ಅವಸ್ಥಿಯವರ ತ್ರಿಸದಸ್ಯ ಪೀಠದಲ್ಲಿ ಇವತ್ತು ಹಿಜಾಬ್ನ ಅರ್ಜಿ ವಿಚಾರಣೆ ಕೂಡ ಅಷ್ಟೇ ಆರಂಭವಾಗ್ತಿರುವಂಥದ್ದು. ಅದು ಕೂಡ ಅಷ್ಟೇ ಎಕ್ಸಾಕ್ಟ್ ಆಗಿ 2:15 ಈ ಒಂದು ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ನಿನ್ನೆ ಕೂಡ ಅಷ್ಟೇ ಅರ್ಜಿದಾರರ ಪರವಾಗಿ ದೇವದತ್ ಕಾಮತ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಅವರ ವಾದ ಯಾವ ರೀತಿಯಾಗಿತ್ತು ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಈ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾನೆ ಬಂದಿದ್ರು. ಅದರಲ್ಲೂ ಕೂಡ ಅಷ್ಟೇ ಹಿಜಾಬ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮುಖ್ಯ ಇಸ್ಲಾಂ ಧರ್ಮದಲ್ಲಿ ಅನ್ನುವಂಥದ್ದನ್ನ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಕೇವಲ ಈ ಒಂದು ಕೇರಳ ಹೈಕೋರ್ಟ್ ಅಷ್ಟೇ ಅಲ್ಲದೆ, ಬಾಂಬೆ ಹೈಕೋರ್ಟ್ ಅಷ್ಟೇ ಅಲ್ಲದೆ, ಮಲೇಷಿಯಾ ಹೈಕೋರ್ಟ್ನಲ್ಲಿ ಕೊಟ್ಟಂತಹ ಅಲ್ಲಿನ ಹೈಕೋರ್ಟ್ನ ಒಂದು ತೀರ್ಪನ್ನು ಕೂಡ ಅಷ್ಟೇ ಸವಿಸ್ತಾರವಾಗಿ ಓದುವಂಥ ಮುಖಾಂತರವಾಗಿ
ಕೋರ್ಟ್ನ ಗಮನಕ್ಕೆ ತರ್ತಾರೆ. ಅಂದ್ರೆ ಯಾಕೆ ನಾವು ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಧರಿಸುವಂಥದ್ದು ಅತಿ ಮುಖ್ಯವಾಗಿರುತ್ತೆ ಮತ್ತು ಎಲ್ಲೆಲ್ಲಿ ಹಿಜಾಬ್ ಅನ್ನ ಧರಿಸಬೇಕು ಮತ್ತು ಯಾರ ಮುಂದೆ ಹಿಜಾಬ್ ಅನ್ನ ಧರಿಸದೆ ಅವರು ಇರಬಹುದು ಅಂತ ಈಗ ಪ್ರತಿಯೊಂದನ್ನು ಕೂಡ ಅಷ್ಟೇ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಳ್ತಾನೆ ಬಂದಿದ್ರು. ಎಲ್ಲೋ ಒಂದು ರೀತಿ ಇಂಟ್ರೆಸ್ಟಿಂಗ್ ಆದಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಅಷ್ಟೇ ಕೋರ್ಟ್ನ ಗಮನಕ್ಕೆ ತಂದರು. ಸಿಜೆ ಅವರು ಕೂಡ ಅಷ್ಟೇ ಅವರ ವಾದವನ್ನ ಕೇಳ್ತಿದ್ದಂಥ ಸಂದರ್ಭದಲ್ಲಿ ಇಷ್ಟೊಂದು ವಿಚಾರಗಳು ನಮ್ಮ ಗಮನಕ್ಕೂ ಕೂಡ ಇರಲಿಲ್ಲ, ಈಗ ನಾವು ನಿಮ್ಮಿಂದ ತಿಳ್ಕೊಳ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸವಿಸ್ತರವಾಗಿ ರಿಸರ್ಚ್ ಮಾಡಿಕೊಂಡು ಎಲ್ಲವನ್ನೂ ಕೂಡ ಅಷ್ಟೇ ಏನು ಕೋರ್ಟ್ನ ಗಮನಕ್ಕೆ ತರ್ತಾರೆ. ಅಲ್ಲಿ ಪ್ರಮುಖವಾಗಿ ಕಾಣ್ತಾ ಬರ್ತಿರುವಂತದ್ದು ಏನಂದ್ರೆ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಅನ್ನುವಂಥದ್ದು ಅತಿ ಮುಖ್ಯವಾಗುವಂತದ್ದು. ನಾವು ಅವರ ಸಂಸ್ಕೃತಿ ಕೂಡ ಅದು. ಹಿಜಾಬ್ ಧರಿಸದೆ ಯಾರು ಕೂಡ ಅಷ್ಟೇ ಹೊರಗಡೆ ಹೋಗೋದಿಲ್ಲ. ಅದರಲ್ಲೂ ಕೂಡ ಅಷ್ಟೇ ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಹೋದ್ರೂ ಕೂಡ ಅಷ್ಟೇ ಕಡ್ಡಾಯವಾಗಿ ಹಿಜಾಬ್ ಅನ್ನ ಧರಿಸ್ಕೊಂತೀವಿ. ಪ್ರಮುಖವಾಗಿ ಅವರ ಮನೆಯಲ್ಲಿ ಅವರೇ ಅಂದ್ರೆ ತೀರಾ ತಂದೆ ತಾಯಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಅವರಿಗೆ ತೀರಾ ಹತ್ತಿರದವರು ಆಪ್ತರು ಅನ್ನುವಂಥವ್ರ ಮುಂದೆ ಮಾತ್ರ ಹಿಜಾಬನ್ನು ಧರಿಸದೆ ಅವ್ರು ಇರ್ತಾರೆ. ಉಳಿದಂತೆ ಎಲ್ಲ ಕಡೆ ಇನ್ನೂ ಹಿಜಾಬನ್ನು ಧರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಉಲ್ಲೇಖ ಮಾಡ್ಕೊಂತಾನೆ ಬಂದಿದ್ರು. ಜೊತೆಗೆ ಪ್ರಮುಖವಾಗಿ ಕೇರಳ ಹೈಕೋರ್ಟ್ನಲ್ಲಿ ಒಂದಷ್ಟು ತೀರ್ಪುಗಳು ಹಿಜಾಬ್ನ ಪರವಾಗಿ ಬಂದಿತ್ತು, ಅದನ್ನು ಕೂಡ ಅಷ್ಟೇ ಮೆನ್ಷನ್ ಮಾಡ್ಕೊಂತಾರೆ. ಅಂದರೆ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳು ಹಿಂದೆ ಕೇರಳ ಹೈಕೋರ್ಟ್ನಲ್ಲಿ ಕೂಡ ಅಷ್ಟೇ ಬಂದಿತ್ತು. ಅದರ ಪಿಟಿಷನ್ ಅನ್ನು ಕೂಡ ಅಷ್ಟೇ ಸವಿಸ್ತರವಾಗಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಅದನ್ನು ಗಮನಿಸ್ತಾರೆ. ಜೊತೆಗೆ ಆ ಹಿಜಾಬ್ನ ಪರವಾಗಿ ಅಂದರೆ ಹಿಜಾಬನ್ನು ಧರಿಸ್ಕೊಂಡು ಹೋಗಬಹುದು ಅನ್ನುವಂಥ ಒಂದು ತೀರ್ಪನ್ನು ಕೂಡ ಅಷ್ಟೇ ಕೇರಳ ಹೈಕೋರ್ಟ್ ಕೊಟ್ಟಿದೆ. ಜೊತೆಗೆ ಬಾಂಬೆ ಹೈಕೋರ್ಟ್ ಕೂಡ ಕೊಟ್ಟಿರುವಂತದ್ದು. ಇದೆಲ್ಲವನ್ನು ಕೂಡ ಅಷ್ಟೇ ಸವಿಸ್ತಾರವಾಗಿ ಅವರು ಹೇಳ್ತಾ ಬರ್ತಾರೆ. ಆದ್ರೆ ಎಲ್ಲೋ ಒಂದು ರೀತಿ ಕುತೂಹಲ ಅಂದ್ರೆ ಎಸ್ ದೇವದತ್ ಕಾಮತ್ ಅವರ ಪ್ರತಿ ಒಂದು ವಾದವನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೂಡ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ವಾದ ಮಂಡನೆ ಆಗ್ತಾ ಇದೆ ಅಂತ. ಉಳಿದಿರುವಂತ ವಕೀಲರು ಏನು ವಾದ ಮಾಡ್ತಾರೆ ಅನ್ನುವಂಥದ್ದೇ ಇಂಪಾರ್ಟೆಂಟ್. ಯಾಕೆಂದ್ರೆ ದೇವದತ್ ಕಾಮತ್ ಅವರೇ ಆಲ್ಮೋಸ್ಟ್ ಬರ ಎಲ್ಲ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತ ಹಿಜಾಬ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು, ಮೂಲಭೂತ ಹಕ್ಕು, ಅವರು ಧರಿಸಲೇಬೇಕು, ಕಡ್ಡಾಯ, ಅತ್ಯಗತ್ಯ ಅನ್ನುವಂಥ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇನ್ನು ಉಳಿದಿರುವಂತ ಇನ್ನೊಂದು 4 ಜನಕ್ಕೆ ವಕೀಲರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ಅವ್ರು ಏನು ವಾದವನ್ನು ಮಂಡಿಸ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರೋದಿಲ್ಲಿ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಡೇ 1 ನಿಂದ ಇದುವರೆಗೂ ಕೂಡ ಅಷ್ಟೇ ದೇವದತ್ ಕಾಮತ್ ಅವರೇ ಅರ್ಜಿದಾರರ ಪರವಾಗಿ ಒಂದಷ್ಟು ವಕಾಲತ್ತನ್ನು ವಹಿಸಿಕೊಂಡು ವಾದವನ್ನ ಮಂಡನೆ ಮಾಡ್ಕೊಂಡು ಬರ್ತಾ ಇದ್ರು. ಅದರಲ್ಲೂ ಕೂಡ ಸಂಜಯ್ ಹೆಗಡೆ ಕೂಡ ಅಷ್ಟೇ ಒಂದು 2 ದಿನಗಳ ಕಾಲ ವಾದವನ್ನ ಮಂಡನೆ ಮಾಡ್ತಾರೆ. ಉಳಿದಂತೆ ಇನ್ನು 4 ಅರ್ಜಿದಾರರ ಪರವಾಗಿ ಬಂದಂತಹ ವಕೀಲರು ಇದುವರೆಗೂ ಕೂಡ ಅಷ್ಟೇ ವಾದವನ್ನ ಮಂಡನೆ ಮಾಡಿಲ್ಲ. ಅವರು ಕೂಡ ಅಷ್ಟೇ ದೇವದತ್ ಕಾಮತ್ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿ ಸಿಜೆ ಅವ್ರಿಗೆ ಅವರು ಮನವಿಯನ್ನ ಮಾಡ್ಕೊಂತ ಬಂದ್ರು, ಸ್ವಾಮಿ ನಾವು ಕೂಡ ಅಷ್ಟೇ ನಮ್ಮ ಅರ್ಜಿದಾರರ ಪರವಾಗಿ ಒಂದಷ್ಟು ವಾದವನ್ನ ಮಂಡನೆ ಮಾಡಬೇಕಾಗಿದೆ, ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾಗಿದೆ, ನಮಗೊಂದು ಅವಕಾಶವನ್ನ ಮಾಡಿಕೊಡಿ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಿಜೆ ಕೂಡ ಅಷ್ಟೇ ದೇವದತ್ ಕಾಮತ್ ಅವರು ಏನು ಒಂದು ವಾದವನ್ನು ಮಂಡನೆ ಮಾಡ್ಕೊಂಡು ಬರ್ತಾ ಇದ್ರು, ಅವರ ವಾದ ಮುಕ್ತಾಯವಾದಂಥ ಬಳಿಕ ನಿಮಗೂ ಕೂಡ ಅಷ್ಟೇ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಇಲ್ಲಿ ಕೇವಲ ನಾವು ಒಬ್ಬರ ವಾದವನ್ನು ಕೇಳಿಕೊಂಡು ಈ ಒಂದು ಆದೇಶವನ್ನು ಕೊಡೋದಿಲ್ಲ. ಯಾಕಂದ್ರೆ 2 ಧರ್ಮಗಳ ವಿಚಾರವಾದಂಥ ಒಂದು ಕಾರಣಕ್ಕೋಸ್ಕರ ನಾವು ಬೇರೆ ರೀತಿಯಂತ ಒಂದು ಆದೇಶ ಕೊಟ್ಟಂತ ವೇಳೆಯಲ್ಲಿ ಹೊರಗಡೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಾವು ಧರ್ಮದ ಹಿತದೃಷ್ಟಿಯಿಂದ ನಾವು ಸಂವಿಧಾನಾತ್ಮಕವಾದಂಥ ಒಂದು ತೀರ್ಪನ್ನು ಕೊಡ್ತೀವಿ. ನಾವು ಈ ಒಂದು ತೀರ್ಪನ್ನು ಕೊಡಬೇಕು ಅಂದ್ರೆ ಈ ಕಡೆ ಪರ ಮತ್ತು ವಿರೋಧ 2ರ ಒಂದು ವಾದಗಳನ್ನು ಕೂಡ ಕೇಳಬೇಕಾಗಿರುತ್ತೆ. ಕೇವಲ ದೇವದತ್ ಕಾಮತ್ ಅಷ್ಟೇ ಅಲ್ಲದೆ ಈ ಒಂದು ಎಷ್ಟು ಜನ ಅರ್ಜಿಗಳನ್ನು ಹಾಕೊಂಡಿದ್ದಾರೆ, ಎಷ್ಟು ಜನ ವಕಾಲತನ್ನು ವಹಿಸಿಕೊಂಡಿರೋ ವಕೀಲರಿದ್ದಾರೆ, ಎಲ್ಲರ ವಾದಕ್ಕೂ ಕೂಡ ಅಷ್ಟೇ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ. ಜೊತೆಗೆ ಇಲ್ಲಿ ಅಂದ್ರೆ ಮಂಜು, ಇಲ್ಲಿ ದೇವದತ್ ಕಾಮತ್ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ವಾದವನ್ನ ಮಾಡಿದ್ದಾರೆ. ಅದರ ಜೊತೆಗೆ ನ್ಯಾಯಮೂರ್ತಿಗಳು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಮತ್ತೊಂದ್ ಕಡೆ ಉತ್ತರವನ್ನ ಕೊಡಬೇಕಾಗಿರುವಂತದ್ದು ಎಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು. ಅವರು ಯಾವ ರೀತಿಯಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಸರ್ಕಾರದ ಒಂದು ನಿರ್ಧಾರವನ್ನ. ಯಾಕೆಂದ್ರೆ ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ರೀತಿ ರಿವಾಜುಗಳೇ ಸರಿ ಇಲ್ಲ, ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಸರಿಯಾದಂತ ಒಂದು ಕಾನೂನನ್ನೇ ಮಾಡಿಲ್ಲ, ಮತ್ತೆ ಇನ್ಯಾವ ರೀತಿಯಾಗಿ ಅಧಿಕಾರವನ್ನ ಕೊಡ್ತಾ ಇದ್ದಾರೆ ಇವರು ಒಂದು ಆಡಳಿತ ಮಂಡಳಿಗೆ ಅನ್ನುವಂತ ಪ್ರಶ್ನೆ ಇತ್ತು. ಅದೆಲ್ಲವನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದೇ ಕುತೂಹಲ ಇವತ್ತಿಂದು. ಅಕಸ್ಮಾತ್ ಇವತ್ತು ಅವರು ವಾದವನ್ನ ಮಂಡಿಸಿದ್ದೇ ಆದಲ್ಲಿ ಅಡ್ವೊಕೇಟ್ ಜನರಲ್. ಎಸ್, ಖಂಡಿತವಾಗ್ಲಿ. ಯಾಕಂದ್ರೆ ದೇವದತ್ ಕಾಮತ್ ಅವರು ಸರ್ಕಾರ ಏನು ಒಂದು ಆದೇಶವನ್ನ ಕೊಟ್ಟಿದೆ, ಸಮವಸ್ತ್ರವನ್ನ ಧರಿಸಿ ಎಲ್ಲರೂ ಕೂಡ ಅಷ್ಟೇ ಶಾಲಾ ಕಾಲೇಜುಗಳಿಗೆ ಬರಬೇಕು ಅಂತ, ಅದು ಆದೇಶ ಅಂದ್ರೆ ಸರಿ ಇಲ್ಲ ಅನ್ನುವಂಥದ್ದು ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡಿರುವಂಥದ್ದು. ಯಾಕಂದ್ರೆ ಸಮವಸ್ತ್ರವನ್ನು ಧರಿಸುವಂತಹ ಒಂದು ನಿರ್ಧಾರ ಮಾಡಬೇಕಾಗಿರುವಂಥದ್ದು ಶಾಲೆಯ ಆಡಳಿತ ಮಂಡಳಿಯವರು. ಅವರು ಒಂದೊಂದು ಶಾಲೆಯಲ್ಲಿ ಒಂದೊಂದು ರೀತಿಯಂತ ಸಮವಸ್ತ್ರಕ್ಕೆ ಅವರು ಆಡಳಿತ ಮಂಡಳಿ ನಿರ್ಧಾರ ಮಾಡ್ಕೊಂಡು ಅದಕ್ಕೆ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇಲ್ಲಿ ಏಕಾಏಕಿ ಸರ್ಕಾರ ಮಧ್ಯಪ್ರವೇಶ ಮಾಡಿರುವಂತಹದ್ದು. ಜೊತೆಗೆ ಶಾಸಕರಾದಂತಹವರು ಕೂಡ ಅಷ್ಟೇ ಈ ಒಂದು
ಸಮವಸ್ತ್ರದ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತ ಒಂದು ಅಧಿಕಾರವನ್ನು ಕೊಟ್ಟಿರುವಂತದ್ದು ಎಲ್ಲೋ ಒಂದು ರೀತಿ ಇದು ತಪ್ಪು. ಬೇರೆ ಒಂದು ರಾಜ್ಯದಲ್ಲಿ ಇದನ್ನ ನೋಡ್ಕೊಂತ ಹೋದ್ರೆ ಇದಕ್ಕೆ ಅಲ್ಲಿನ ಅವಕಾಶವಿಲ್ಲ. ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ? ಜೊತೆಗೆ ಶಾಲಾ ಆಡಳಿತ ಮಂಡಳಿಗಿನ ಇಂಪಾರ್ಟೆಂಟ್ ಆಗಿ ಸರ್ಕಾರವೇ ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಅವರು ವಾದ ಮಂಡನೆ ಮಾಡ್ತಿರುವಂತದ್ದು. ಇದೆಲ್ಲದಕ್ಕೂ ಕೂಡ ಅಷ್ಟು ಉತ್ತರ ಕೊಡಬೇಕಾಗಿರುವಂತದ್ದು ಸರ್ಕಾರದ ಪದವಾಗಿ ವಾದ ಮಂಡನೆ ಮಾಡ್ತಿರುವಂತಹ ಪ್ರಭುಲಿಂಗ ನಾವದ್ಗಿ ಅವರು. ಯಾಕಂದ್ರೆ ಪ್ರಭುಲಿಂಗ ನಾವದ್ಗಿ ಅವರು ಕಳೆದ 2-3 ದಿನಗಳಿಂದಲೂ ಕೂಡ ಅಷ್ಟೇ ಹಿಯರಿಂಗ್ ಅನ್ನ ಮಾಡ್ತಿಲ್ಲ. ಅಂದ್ರೆ ಎಲ್ಲೋ ಒಂದು ರೀತಿ ದೇವದತ್ ಕಾಮತ್ ಅವರ ಪ್ರತಿಯೊಂದನ್ನು ಕೂಡ ಅಷ್ಟೇ ಕೋರ್ಟ್ಗೆ ತಿಳಿ ಹೇಳ್ತಾ ಇದ್ದಾರೆ, ಅದಕ್ಕೆ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸರ್ಕಾರದ ಪರವಾಗಿ ಅವರು ವಾದ ಮಂಡನೆ ಮಾಡೋದಕ್ಕೆ ಇದುವರೆಗೂ ಕೂಡ ಅಷ್ಟೇ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಬಹುತೇಕ ಇವತ್ತು ಕೂಡ ಅಷ್ಟೇ ಒಂದಷ್ಟು ಹೈಕೋರ್ಟ್ನ ತೀರ್ಪುಗಳು ಏನು ದೇವದತ್ ಕಾಮತ್ ಅವರು ಓದಿದರೆ ಅದು ಈಗ ಕರ್ನಾಟಕದಲ್ಲಿ ಬೇಡ ಅನ್ನೋದಕ್ಕೆ ತುಂಬಾ ಒಂದಷ್ಟು ಅಂಶಗಳನ್ನು ಉಲ್ಲೇಖವಾಗಿಟ್ಟುಕೊಂಡು ಪ್ರಭುಲಿಂಗ ನಾವದ್ಗಿ ಅವರು ವಾದವನ್ನು ಮಂಡನೆ ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ದೇವದತ್ ಕಾಮತ್ ಅವರು ನಿನ್ನೆ ಇಡೀ ದಿನ ಸುಮಾರು 2.5 ಗಂಟೆಗಳ ಕಾಲ ಏನು ಒಂದಷ್ಟು 3ರಿಂದ 4 ಹೈಕೋರ್ಟ್ಗಳ ಒಂದಷ್ಟು ಹಿಜಾಬ್ ಪರ ತೀರ್ಪುಗಳನ್ನು ಹೇಳ್ಕೊಂಡು ಬಂದಿದ್ರು. ಅದಕ್ಕೆ ವಿರುದ್ಧವಾಗಿ ಕೂಡ ಅಷ್ಟೇ ಇವತ್ತು ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಇವರು ಸಾಕಷ್ಟು ರೀತಿಯಂತ ಒಂದಷ್ಟು ಅಂಶಗಳನ್ನು ಈಗಾಗಲೇ ಉಲ್ಲೇಖ ಮಾಡಿದರೆ. ಜೊತೆಗೆ ಸರ್ಕಾರದ ಜೊತೆ ಕೂಡ ಅಷ್ಟೇ ಇವರು ಈಗಾಗಲೇ ಚರ್ಚೆನ ಮಾಡಿದೆ. ಸರ್ಕಾರ ಒಂದು ಆದೇಶದಿಂದ ಹಿಡಿದು ಸರ್ಕಾರ ಯಾವ ರೀತಿಯಂತ ಕ್ರಮಗಳು ಕೈಗೊಳ್ತಾ ಇದೆ, ಜೊತೆಗೆ ಈಗಾಗಲೇ ಶಾಲೆಗಳು ಆರಂಭಗೊಂಡಿದ್ದು ಸರ್ಕಾರ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವೆಲ್ಲ ರೀತಿಯಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಇದೆಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ ಸರ್ಕಾರದ ಕಡೆಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ಅವರು ಇವತ್ತು ಮಧ್ಯಾಹ್ನ 2:30 ಕೋರ್ಟ್ಗೆ ಬರ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಸರ್ಕಾರ ಲಾ ಅಂಡ್ ಆರ್ಡರ್ ಅನ್ನ ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ರೆ ಅರೈಸ್ ಆಗಿದ್ದೆ. ಇಲ್ಲಿ ಪ್ರಮುಖವಾಗಿ ಆರ್ಟಿಕಲ್ 25 ನಲ್ಲಿ ಧಾರ್ಮಿಕ ಹಕ್ಕಿನ ರಕ್ಷಣೆ ಇದೆ, ಅವರಿಗೆ ಅವಕಾಶ ಇದೆ ಅಂತ ಇರುವಂತದ್ದು. 25 ಕ್ಲಾಸ್ 2 ನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದಂತಹ ಸಂದರ್ಭದಲ್ಲಿ, ಸಾಮಾಜಿಕ ಸುವ್ಯವಸ್ಥೆ ಹಾಳಾದಂತಹ ಸಂದರ್ಭದಲ್ಲಿ ನಿರ್ಬಂಧವನ್ನ ಏರ್ಲಿಕ್ಕೆ ಸರ್ಕಾರಕ್ಕೆ ಹಕ್ಕಿದೆ ಅನ್ನುವಂಥದ್ದು ಕೂಡ ಮೆನ್ಷನ್ ಆದಂತ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡಲಾಗಿತ್ತು. ಸೊ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಹಾಳಾಗಿದೆ ಅನ್ನುವಂಥ ವಿಚಾರದ ಬಗ್ಗೆ ಸಮರ್ಥನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ನಾವು ಯೂನಿಫಾರ್ಮಿಟಿಯನ್ನ ತಂದಿದ್ದೀವಿ, ಅದನ್ನ ಕಡ್ಡಾಯಗೊಳಿಸಿದ್ದೀವಿ, ಹಿಜಾಬ್ ಅನ್ನ ಯಾಕೆ ಧರಿಸಬಾರ್ದು ಅಂತ ಹೇಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೆ ಮೇನ್ ಆಗಿ ಸಮರ್ಥನೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಮತ್ತೆ ಇಲ್ಲೂ ಕೂಡ ಮತ್ತೆ ಈ ಒಂದು ಬಾಂಬೆ ಹೈಕೋರ್ಟ್ನ ತೀರ್ಪು ಉಲ್ಲೇಖ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಬಾಂಬೆ ಹೈಕೋರ್ಟ್ನ ತೀರ್ಪು ವಿದ್ಯಾರ್ಥಿನಿಯರೇ ಇರುವಂತಹ ಒಂದು ಶಾಲೆಯಲ್ಲಿ ಯಾಕೆ ಬೇಕು, ಅದು ಬೇಡ, ಅಲ್ಲಿ ಕಡ್ಡಾಯಗೊಳಿಸುವಂತಿಲ್ಲ ಹಿಜಾಬ್ ಅಂತನೂ ಕೂಡ ತೀರ್ಪು ಕೊಟ್ಟಿದ್ರು. ಅದು ಮತ್ತೆ ಇಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಅಂತ ಕಾಣಿಸುತ್ತೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡ್ತಿರುವಂತದ್ದು ಪ್ರಮುಖವಾಗಿ ಆರ್ಟಿಕಲ್ 25ರಲ್ಲಿ ಏನು ಉಲ್ಲೇಖವಾಗಿದೆ ಅನ್ನೋದರ ಕುರಿತಾಗಿ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಆರ್ಟಿಕಲ್ 25ರಲ್ಲಿ ಹಿಜಾಬ್ ಧರಿಸೋದಕ್ಕೆ ನಮಗೆ ಅವಕಾಶವಿದೆ. ಒಂದು ವೇಳೆ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾದಂತಹ ವೇಳೆಯಲ್ಲಿ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಂತ ಕಾನೂನು ಸುವ್ಯವಸ್ಥೆ ಕೂಡ ಅಷ್ಟೇ ಹಾಳಾಗ್ತಾ ಇಲ್ಲ, ಎಲ್ಲವೂ ಕೂಡ ಅಷ್ಟೇ ಶಾಂತರಾಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಧರ್ಮದ ಒಂದು ಸಂಸ್ಕೃತಿ ಕೂಡ ಅಷ್ಟೇ ಅದೇ ಆಗಿರುವಂತ ಒಂದು ಕಾರಣಕ್ಕೋಸ್ಕರ ಆರ್ಟಿಕಲ್ 25ರಲ್ಲಿ ಹಿಜಾಬ್ ಅನ್ನ ಧರಿಸೋದಕ್ಕೆ ಒಂದು ಅವಕಾಶವಿದೆ. ಒಂದು ವೇಳೆ ಕಾನೂನು ಸುವ್ಯವಸ್ಥೆ ಏನಾದರೂ ಹಾಳಾಗಂತದ್ದು, ಗಲಾಟೆಗಳಾಗಂತದ್ದು, ಗದ್ದಲ ಆಗಂತದ್ದು ಈ ತರ ಏನಾದರೂ ಆದಂತ ವೇಳೆಯಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಕೂಡ ಅಷ್ಟೇ ಸರ್ಕಾರಕ್ಕಿದೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸಂವಿಧಾನದಲ್ಲಿ ಏನು ಆರ್ಟಿಕಲ್ 25ರಲ್ಲಿ ನಮಗೊಂದು ಅವಕಾಶ ಇದೆ ಹಿಜಾಬ್ ಅನ್ನ ಧರಿಸೋದಕ್ಕೆ, ಅದರಂತೆ ನೀವು ಒಂದು ತೀರ್ಪನ್ನ ಕೊಡಿ ಅನ್ನುವಂತಹದ್ದು ದೇವದತ್ ಕಾಮತ್ ಅವರು ಈಗಾಗಲೇ ಮಂಡನೆ ಮಾಡ್ತಿರುವಂತಹದ್ದು ವಾದದಲ್ಲಿ ಪ್ರಮುಖವಾದಂತಹ ಒಂದು ಅಂಶ. ಯಾಕಂದ್ರೆ ಆರ್ಟಿಕಲ್ 25ನ್ನೇ ಅವರು ಪ್ರತಿನಿತ್ಯವೂ ಕೂಡ ಅಷ್ಟೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಆರ್ಟಿಕಲ್ 25ನ ಓದಿ ಹೇಳ್ತಿದ್ದಂಥದ್ದು. ಜೊತೆಗೆ ಆರ್ಟಿಕಲ್ 25 ಅಷ್ಟೇ ಅಲ್ಲದೆ ಬಾಂಬೆ ಹೈಕೋರ್ಟ್ ಮತ್ತು ಕೇರಳ ಹೈಕೋರ್ಟ್ ನಲ್ಲಿಯೂ ಕೂಡ ಅಷ್ಟೇ ಹಿಜಾಬ್ನ ಪರವಾಗಿ ಬಂದಂತ ಒಂದಷ್ಟು ತೀರ್ಪುಗಳನ್ನ ಪ್ರತಿಯೊಂದು ಸಾಲನ್ನು ಕೂಡ ಅಷ್ಟೇ ಓದಕ್ಕೊಂದು ಅವಕಾಶವನ್ನ ಮಾಡಿಕೊಡಿ, ನಾನು ಪ್ರತಿಯೊಂದನ್ನು ಕೂಡ ಅಷ್ಟೇ ನಾನು ಕೋರ್ಟ್ನ ಗಮನಕ್ಕೆ ತರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ದೇವದತ್ ಕಾಮತ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ಕೂಡ ಅಷ್ಟೇ ಆರ್ಟಿಕಲ್ 25ನ ಜೊತೆಗೆ ಕೇರಳ ಮತ್ತು ಬಾಂಬೆ ಹೈಕೋರ್ಟ್ ನಲ್ಲಿ ಆದಂತ ಒಂದಷ್ಟು ತೀರ್ಪುಗಳ ಬಗ್ಗೆ ಹೇಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಬಾಂಬೆ ಹೈಕೋರ್ಟ್ ನಲ್ಲಿ ಕೂಡ ಅಷ್ಟೇ ಓರ್ವ ವಿದ್ಯಾರ್ಥಿನಿ ಇನ್ನೇನು ಎಕ್ಸಾಮ್ಗೆ ಹೋಗಬೇಕಾಗಿತ್ತು, ಎಕ್ಸಾಮ್ಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಆಕೆಯನ್ನ ತಡೆದಿದ್ರು, ಹಿಜಾಬ್ ತೆಗೆಯುವಂತೆ ಒಂದು ಮಾತನ್ನ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಆಕೆ ಕೂಡ ಅಷ್ಟೇ ಕೋರ್ಟ್ಗೆ ಹೋಗಿ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡ್ಕೊಂಡಿದ್ರು. ಕೊನೆಯದಾಗಿ ಆಕೆಯ ಪರವಾಗಿ ತೀರ್ಪು ಬಂತು. ಒಂದು ವೇಳೆ ಏನಾದರೂ ಆಕೆ ಎಕ್ಸಾಮ್ ಹಾಲ್ನಲ್ಲಿ ಅನುಮಾನಾಸ್ಪದವಾಗಿ ಕಂಡು ಬರುವಂತದ್ದು ಅಥವಾ ಏನಾದರೂ ಕಾಪಿ ತಗೊಂಡೋಗಿದಾರೆ ಅಂತ ಅಂದಂತ ಪಕ್ಷದಲ್ಲಿ ಅಲ್ಲಿನ ವಿಜಿಲೇಟರ್ ಯಾರಿರ್ತಾರೆ ಅವರು ಮಾತ್ರ ಅದನ್ನ
ಇನ್ವಿಜಿಲೇಟರ್ ಹೋಗ್ಬಿಟ್ಟು ಅದನ್ನ ಚೆಕ್ ಮಾಡುವಂತ ಒಂದು ಅಧಿಕಾರ ಇದೆ. ಅದು ಬಿಟ್ರೆ ಹಿಜಾಬ್ ಅನ್ನ ಧರಿಸಿಕೊಂಡು ಬರಬಾರ್ದು ಅನ್ನುವಂಥದ್ದಿಲ್ಲ ಅನ್ನುವಂತ ಒಂದು ತೀರ್ಪನ್ನು ಕೂಡ ಅಷ್ಟೇ ಬಾಂಬೆ ಹೈಕೋರ್ಟ್ ಕೊಟ್ಟಿತ್ತು. ಆ ಒಂದು ಕಾರಣಕ್ಕೋಸ್ಕರ ಇದೆಲ್ಲವನ್ನೂ ಕೂಡ ಅಷ್ಟೇ ಗಮನದಲ್ಲಿಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅಷ್ಟೇ ಹಿಜಾಬ್ ಅನ್ನ ಧರಿಸಿಕೊಂಡು ಶಾಲೆಗೆ ಹೋಗೋದಕ್ಕೆ ಅನುಮತಿಯನ್ನ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ದೇವದತ್ ಕಾಮತ್ ಅವರು ಮಾಡ್ತಿದ್ರೆ, ಇದಕ್ಕೆ ವಿರುದ್ಧವಾಗಿ ಯಾಕೆ ಹಿಜಾಬ್ ಬೇಡ ಅನ್ನುವಂಥದ್ದಕ್ಕೆ ಪ್ರಮುಖವಾದಂತ ಒಂದಷ್ಟು ಮಾಹಿತಿ ಮತ್ತು ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಇವತ್ತು ಅಡ್ವೊಕೇಟ್ ಜನರಲ್ ಅವರು ಕೂಡ ಅಷ್ಟೇ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಶಾಲಾ ಕೊಠಡಿಗೆ ಹೋದಂತ ವೇಳೆ ಎಲ್ಲರೂ ಕೂಡ ಅಷ್ಟೇ ಸಮಾನರೇ, ಎಲ್ಲರೂ ಕೂಡ ಅಷ್ಟೇ ಒಂದೇ ಧರ್ಮದವರು ಆಗಿರುತ್ತೆ. ಅಂದ್ರೆ ಬೇರೆ ಧರ್ಮ ನೀವೊಂದು ಧರ್ಮ ಅನ್ನುವಂಥದ್ದಿಲ್ಲ, ಎಲ್ಲರೂ ಕೂಡ ಅಷ್ಟೇ ಸಮಾನ ದೃಷ್ಟಿಯಿಂದ ಕಾಣಬೇಕಾಗಿರುತ್ತೆ. ಸಮಾನತೆಯನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಬೇಕು ಅನ್ನೋ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ನಿಮ್ಮಿಂದ. ನೀವು ಕೂಡ ಹೈಕೋರ್ಟ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಮುಂದೆ ಇಡ್ತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ವ್ಯೂಸ್ ಅನ್ನ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ವಿಚಾರಣೆ. ಅದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.